ಯೋಗ ಇದು ಎಷ್ಟು ಪ್ರಾಚೀನವಾದದ್ದು ಅಂದ್ರೆ 5,000 ವರ್ಷಕ್ಕೂ ಹಿಂದಕ್ಕೆ ಹೋಗುತ್ತೆ ಇದರ ಇತಿಹಾಸ. ಋಗ್ವೇದದಲ್ಲಿ ಮೊದಲ ಬಾರಿಗೆ ಇದನ್ನ ಉಲ್ಲೇಖ ಮಾಡಿರೋದು. ಯೋಗ ಅಂತಿದ್ದ ಹಾಗೆ ಸಾಕಷ್ಟು ಆಸನಗಳು ಮನಸ್ಸಿಗೆ ಬರಬಹುದು ನಮ್ಗೆ. ಆದ್ರೆ ಮುಖ್ಯವಾದದ್ದು ಅದರಲ್ಲಿ ಮತ್ತೆ ಎಲ್ಲರೂ ರಿಲೇಟ್ ಮಾಡ್ಕೊಳ್ಳುವಂಥದ್ದು ಇಸ್ ಸೂರ್ಯ ನಮಸ್ಕಾರ ಅಲ್ವಾ. 12 ಆಸನಗಳು ಸೇರಿ ಒಂದು ಸೂರ್ಯ ನಮಸ್ಕಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಇವತ್ತಿನ ದಿನ ಇದಕ್ಕೆ ಸಾಕಷ್ಟು ಮಾಡಿಫಿಕೇಶನ್ಸ್ ಗಳಿವೆ, ವಿನ್ಯಾಸಗಳಿವೆ. ಆದ್ರೆ ಈ ಕ್ಲಾಸಿಕ್ ಸೂರ್ಯ ನಮಸ್ಕಾರ ಅಂದ್ರೆ ಸನ್ ಸ್ಯಾಲ್ಯುಟೇಷನ್ ಯಾರ ಸೃಷ್ಟಿ ಅಂತ ಗೊತ್ತಾ ನಿಮ್ಗೆ? ಅದನ್ನೇ ಇವತ್ತಿನ ಕಥೆಯಲ್ಲಿ ನಾನ್ ನಿಮ್ಗೆ ಹೇಳೋದು ಹೊರಟಿರೋದು. ಹನುಮಂತ ಬೆಳೆಯೋ ವಯಸ್ಸಿನಲ್ಲಿ ಏನ್ ಮಾಡ್ತಾನೆ, ಒಂದ್ಸಲ ತನ್ನ ತಾಯಿಯ ಬಳಿ ಹೋಗಿ ಕೇಳ್ತಾನೆ, ಅಮ್ಮ ಪ್ರಪಂಚದಲ್ಲಿರೋ ಅಷ್ಟು ವಿದ್ಯೆ ಅದನ್ನ ನನ್ಗೆ ಕೊಡಿಸ್ಕೊಡ್ತೀಯಾ ಅಂತ. ಅದಕ್ಕೆ ತಾಯಿ ಹೇಳ್ತಾಳಂತೆ, ಅದು ನನ್ನಿಂದ ಸಾಧ್ಯ ಇಲ್ಲ, ಇಡೀ ಪ್ರಪಂಚವನ್ನ ಸುತ್ತುವಂತ ಸೂರ್ಯ ದೇವನಿಂದ ಮಾತ್ರ ಸಾಧ್ಯ, ನೀನ್ ಹಾಗಾಗಿ ಅವನ ಬಳಿನೇ ಹೋಗಿ ಕೇಳ್ಬೇಕು ಅಂತ. ಸೂರ್ಯ ದೇವನ ಬಳಿ ಹೋದಾಗ ಹನುಮಂತ ಸೂರ್ಯ 2 ಕಾರಣಗಳನ್ನ ಕೊಟ್ಟು ಇದು ಸಾಧ್ಯ ಇಲ್ಲ ಅಂತಾನೆ. ಮೊದಲನೇದು, ನಾನು ನಿರಂತರವಾಗಿ ಚಲಿಸ್ತಾನೆ ಇರ್ಬೇಕು, ಒಂದು ಕ್ಷಣ ಕೂಡ ನಿಲ್ಲದಕ್ಕಾಗಲ್ಲ ನಿನಗೆ ಪಾಠವನ್ನ ಮಾಡೋದಕ್ಕೆ ಅಂತ. 2ನೇದು, ಭಾರಿ ಶಾಖ, ನನ್ನ ಜೊತೆಗೆ ಇದ್ದು ನೀನು ನಿರಂತರವಾಗಿ ಪಾಠ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಬಿಸಿಯನ್ನ ನೀನು ತಡ್ಕೊಳ್ಳೋದಿಲ್ಲ ಅಂತ. ಹನುಮಂತನ ಬಳಿ 2ಕ್ಕೂ ಉತ್ತರ ಆಯ್ತು. ಮೊದಲನೇದಾಗಿ ಆತ ಹೇಳ್ತಾನೆ, ನಿಮ್ಮೊಂದಿಗೆ ನಾನು ಕೂಡ ಸುತ್ತೋದಕ್ಕೆ ತಯಾರಾಗಿದ್ದೀನಿ, ನೀವು ರಥದಲ್ಲಿ ಚಲಿಸ್ತಾ ಇರಿ, ನಿಮ್ಮ ಮುಂದೆನೆ ನಾನು ಚಲಿಸ್ತಾ ಪಾಠ ಕಲಿತೀನಿ ನಿಮ್ಮಿಂದ. 2ನೇದು ಶಾಖ ಅಂತ ನೀವೇನ್ ಹೇಳಿದ್ರಿ, ಅದನ್ನ ತಡ್ಕೊಳ್ಳೋ ಶಕ್ತಿ ಮನಸ್ಸಿನಲ್ಲಿದೆ, ಖಂಡಿತ ನಾನು ಮನಸ್ಸು ಮಾಡಿದೀನಿ, ನಿಮ್ಮಿಂದಾನೇ ಪಾಠ ಕಲಿಬೇಕು ಅಂತ. ಶಿಷ್ಯನೇ ಒಪ್ಪದ ಮೇಲೆ ಗುರುಗಳು ಇಲ್ಲ ಅನ್ನೋದಕ್ಕಾಗತ್ತಾ? ಸರಿ ಅಂತ ಸೂರ್ಯದೇವ ಒಪ್ತಾನೆ ಹನುಮಂತನಿಗೆ ಪಾಠ ಮಾಡೋದಕ್ಕೆ. ತನಗೆ ಗೊತ್ತಿರೋ ಅಷ್ಟೂ ವಿದ್ಯೆಯನ್ನ ಸೂರ್ಯ ಹನುಮಂತನಿಗೆ ಧಾರೆ ಎರಿತಾನೆ. ವಿದ್ಯೆ ಕಲಿತಾದ ಮೇಲೆ ಗುರುದಕ್ಷಿಣೆ ಅಂತ ಏನಾದ್ರೂ ಕೊಡ್ಬೇಕಲ್ವಾ? ಅದಕ್ಕೆ ಹನುಮಂತ ಏನ್ ಮಾಡ್ತಾನೆ ಗೊತ್ತಾ? ಸೂರ್ಯ ನಮಸ್ಕಾರವನ್ನ ಡಿಸೈನ್ ಮಾಡ್ತಾನೆ. ತನ್ನ ಗುರುಗಳಿಗೆ ಅಂತ ಹನುಮಂತನೇ ಯೋಚಿಸಿ ಡಿಸೈನ್ ಮಾಡಿದಂತ 12 ಆಸನಗಳು ಅದನ್ನ ಸೂರ್ಯನ ಮುಂದೆ, ತಾವು ನನಗೆ ಇಷ್ಟು ವರ್ಷಗಳ ಕಾಲ ಇಷ್ಟೆಲ್ಲ ಕಲಿಸ್ಕೊಟ್ಟಿದ್ದಕ್ಕೆ ಇದೋ ನನ್ನ ವಂದನೆಗಳು, ನನ್ನ ನಮಸ್ಕಾರಗಳು ನಿಮ್ಗೆ ಅಂತ ಹೇಳಿ ಗುರು ದಕ್ಷಿಣೆಯಾಗಿ ಆ 12 ಆಸನಗಳನ್ನ ಹನುಮಂತನೇ ಮಾಡಿ ತೋರಿಸ್ತಾನೆ. ಅದುವೇ ಇವತ್ತಿನ ಸೂರ್ಯ ನಮಸ್ಕಾರ. ಇದನ್ನ ಡಿಸೈನ್ ಮಾಡಿದ್ದು ಹನುಮಂತ. ಹನುಮಂತನ ಸೃಷ್ಟಿ ಸನ್ ಸ್ಯಾಲ್ಯುಟೇಷನ್ಸ್. Bengaluru, with Saujanya.